ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ವತಿಯಿಂದ ನೇಹಾ ಹಿರೇಮಠ ಅವರ ಹತ್ಯೆಯನ್ನ ಖಂಡಿಸಿ ಬೃಹತ್ ಪಂಜಿನ ಮೆರವಣಿಗೆ ಮಾಡಲಾಯಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಪ್ರಾರಂಭವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೂ ಪಂಜನ್ನು ಹಿಡಿದು ನೂರಾರು ವಿದ್ಯಾರ್ಥಿಗಳು ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಲ್ಲಂ ಪ್ರಭು, ಮಹೇಶ್ ದೇಶಪಾಂಡೆ, ಗಂಗಾಧರ್, ಭಾಗ್ಯಶ್ರೀ, ಶಿವಾನಿ, ರಾಜೇಶ್ವರ್, ಭೂಮಿಕಾ, ಆಶಾ, ಸೂರ್ಯಕಾಂತ್, ಕೈಲಾಸ್, ಪ್ರಮೋದ್, ವಿಶಾಲ್ ಸೇರಿದಂತೆ ವಿಶ್ವನಾಥ್, ಅಭಿಷೇಕ್ ಬಾಳಿ, ರಾಹುಲ್ ಅಗರ್, ಶಾಂತಕುಮಾರ್ ತಾಯಪ್ಪ, ದಿಲೀಪ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಏಪ್ರಿಲ್ 18ರಂದು ಹುಬ್ಬಳ್ಳಿ ಮಹಾನಗರದ ಬಿವಿಬಿ ಕಾಲೇಜ್ನಲ್ಲಿ ನೇಹಾ ಹಿರೇಮಠ ಅನ್ನುವಂತ ವಿದ್ಯಾರ್ಥಿನಿಯನ್ನ ಫಯಾಜ್ ಅನ್ನುವಂತ ವಿದ್ಯಾರ್ಥಿ ಒಂದು ಚೂರಿಯಿಂದ ಒಂದಲ್ಲ ಎರಡಲ್ಲ 9 ಬಾರಿ ಚುಚ್ಚಿ ಅವಳನ್ನ ಕೊಲ್ತಾನೆ. ಅದು ಕ್ಯಾಂಪಸ್ ನಲ್ಲಿ ಅಲ್ಲೇ ವಿಸಿ ಚೇಂಬರ್ ಇರುತ್ತೆ, ಅಲ್ಲೇ HOD ಚೇಂಬರ್ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಫಯಾಜ್ ಅನ್ನುವಂತ ವಿದ್ಯಾರ್ಥಿ ಹೊರಗಡೆಯಿಂದ ಬಂದು ಕ್ಯಾಂಪಸ್ ಒಳಗೆ ಬಂದು ವಿದ್ಯಾರ್ಥಿನಿಯನ್ನ ಹತ್ಯೆ ಮಾಡ್ತಾನೆ. ರಾಜ್ಯ ಸರ್ಕಾರದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರದ್ದೇನೋ ಸಮಸ್ಯೆ ಇರಬಹುದು, ಒಂದು ವೈಯಕ್ತಿಕ ಸಮಸ್ಯೆ ಇರಬಹುದು ಅನ್ನೋಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನೊಂದು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿ ಅವರೇ, ನಿಮ್ಮ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಆದಂತಹ ಅವರ ಮಗಳಿಗೆ ರಕ್ಷಣೆ ಕೊಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಇನ್ನ ಕಡುಬಡು ಅಂತ ಮಹಿಳೆಯರಿಗೆ ನೀವು ರಕ್ಷಣೆ ಕೊಡಬಲ್ಲಿರಾ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಪಾರ್ಟಿಯ ಗೃಹ ಸಚಿವರು ಇರ್ತಾರೆ, ಅವರು ಪ್ರೀತಿ ಮಾಡ್ತಾ ಇದ್ರು, ಅವಳು ಹೆಣ್ಮಗಳು ಪ್ರೀತಿ ಒಪ್ಕೊಂಡಿಲ್ಲ ಅಂತ ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ಆ ಪಾರ್ಟಿಯ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇ ಪಾರ್ಟಿಯ ಮುಖ್ಯಮಂತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಅಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿಯ ಉಸ್ತುವಾರಿ ಸಚಿವರು ನೋಡ್ಬೇಕಾದ್ರೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಫಯಾಜ್ ಅನ್ನುವಂತ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ. ಅದೇ ಒಂದೇ ಪಾರ್ಟಿಯ 3 ನಾಯಕರು 3 ಸ್ಟೇಟ್ಮೆಂಟ್ ಕೊಡ್ತಾರೆ. ತಮ್ಮ ಪಾರ್ಟಿಯಲ್ಲಿ ಏಕತೆ ಇಲ್ಲ. ಅವರು ಈ ನಾಡಿನ ಜನತೆಗೆ ನ್ಯಾಯ ಕೊಡ್ತಾರಂತ ಪ್ರಶ್ನೆ ಮಾಡ್ತೀನಿ. ಇದೇನ ಅವರ ಸರ್ಕಾರ? ಅವರಿಗೆ ನಾಚಿಕೆ ಆಗ್ಬೇಕು. ಇಂಥ ಸರ್ಕಾರ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ದೌರ್ಜನ್ಯ ಉಂಟಾಗ್ತದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಉಂಟಾಗ್ತದೆ. ಅದ್ರ ಬಗ್ಗೆ ಯಾರೊಬ್ಬರು ತಮ್ಮ ಸ್ಟೇಟ್ ಪೇಜ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಹಂಚಿಕೊಂಡಿಲ್ಲ ಸರ್. ಅದು ಈ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ರಕ್ಷಣಾಧಿಕಾರಿ ಏನು ಉಸ್ತುವಾರಿ ಅವರದಾರ, ಅವರು ಕೂಡ ಒಂದು ಪೇಜಲ್ಲಿ ಒಂದು ಫೋಟೋ ಹಾಕಿದ್ದಾರೆ. ಅವ್ರ ಜೊತೆ ನಾನಿದ್ದೀನಿ ಅಂತ ಒಂದು ಫೋಟೋ ಶೇರ್ ಮಾಡಿದ್ದಾರೆ. ಹೊರತು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಯಾರು ಸ್ಪಂದನೆ ಕೊಟ್ಟಿಲ್ಲ, ಯಾರು ಸಮಾಧಾನ ಮಾಡಿಲ್ಲ, ಯಾರು ನ್ಯಾಯ ಕೊಡಬೇಕು ಅನ್ನೋಂಥ ಆಲೋಚನೆ ಇಲ್ಲ. ತಮ್ಮ ಪಕ್ಷದ್ದು ಎಲೆಕ್ಷನ್ ಬರ್ತಾ ಇದೆ, ಪ್ರಚಾರದಲ್ಲಿ ಓಡಾಡ್ತಾ ಇದ್ದಾರೆ. ಇಂಥ ನಾಯಕರು ನಮ್ಮ ರಾಜ್ಯಕ್ಕೆ ಬೇಕಾ ಇಂಥ ನಾಯಕರು ನಮ್ಮ ರಾಜ್ಯಕ್ಕೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ಕರ್ನಾಟಕದ ಜನತರೆ, ನಾವು ಎಲೆಕ್ಷನ್ ಬಂದಾಗ ವೋಟ್ ಮಾಡೋಗಿ ಯೋಚನೆ ಮಾಡಬೇಕು. ಏನೋ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ, ಫ್ರೀ ಬಿಕ್ಕಿ ಬಾಡಿಗೆಗಳನ್ನು ಕೊಡ್ತಾರೆ. ನಮ್ಮ ಮಹಿಳೆಯರಿಗೆ ಸಂರಕ್ಷಣೆನೇ ಇಲ್ಲ ಅಂದ್ರೆ ಬಿಕ್ಕಿ ಭಾಗ್ಯಗಳನ್ನು ತಗೊಂಡು ಏನ್ ಮಾಡ್ಬೇಕು ಸ್ವಾಮಿ, ಏನ್ ಮಾಡ್ಬೇಕು ನೋಡಿ. ಸಂರಕ್ಷಣೆ ಇಲ್ಲ, ಮಹಿಳೆಯರು ಹೊರಗಡೆ ಓಡಾಡ್ಬೇಕಂದ್ರೆ ಇಂತಹ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದಿವೆ. ರಾಜ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಅವ್ರಗಳಿಗೆ ರಕ್ಷಣೆ ಮಾಡ್ತಾರೆ. ನಮ್ ಬ್ರದರ್ಸ್ ಅಂತ ಹೇಳ್ತಾರೆ, ಅವ್ರಗಳಿಗೆ ರಕ್ಷಣೆ ಮಾಡ್ತಾರೆ. ಇನ್ನು ಈ ರಾಜ್ಯದಲ್ಲಿರುವಂತ ಮಹಿಳೆಯರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ, ಎಲ್ಲಿಗೆ ಹೋಗ್ಬೇಕು ನೋಡಿ. ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ. ನೀವು ಕುಂತಿರುವಂತ ಚೇರ್ ಮೇಲೆ ಕೂತ ಆ ಚೇರ್ನ ಅಧಿಕಾರದಷ್ಟೇ ಯೋಚನೆ ಮಾಡಬೇಡಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.